समवेतायुयुत्सवः मामकाः पाण्डवाश्चैव किमकुर्वत सञ्जय उवाच दृष्ट्वा तु पाण्डवानीकम् व्यूढम् दुर्योधनस्तदा आचार्यमुपसंगम्य राजा वचनमब्रवीत् पश्यैताम् पाण्डुपुत्राणाम् आचार्यमहतीम् च व्यूढाम् द्रुपदपुत्रेण तव शिष्येन धीमता अत्र शूरा महेश्वासाः भीमार्जुनसमायुधि युयुधानो विराटश्च द्रुपदश्च महारथः दृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च शैब्यश्च नरपुङ्गवः युधा। ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾನೇ ಸೃಷ್ಟಿಯ ಆದಿಯಲ್ಲಿ ಸೂರ್ಯನಿಗೆ ಉಪದೇಶ ಕೊಟ್ಟೆ, ಹಾಗೂ ಅದನ್ನು ಇಂದು ನಿನಗೆ ಉಪದೇಶಿಸುತ್ತಿದ್ದೇನೆ ಎಂದು ಶ್ರೀ ಕೃಷ್ಣ ಪರಮಾತ್ಮ ಹೇಳಿದಾಗ ಅರ್ಜುನನ ಮನದಲ್ಲಿ ಜಿಜ್ಞಾಸೆ ಉಂಟಾಗುತ್ತದೆ. 4ನೇ ಶ್ಲೋಕದಲ್ಲಿ ಅರ್ಜುನ ಉವಾಚ ಅಂತ ಹೀಗೆ ಪ್ರಾರಂಭವಾಗುತ್ತದೆ. ನಿನ್ನ ಜನ್ಮ ಇತ್ತೀಚೆಗೆ ಆಗಿದೆ ಮತ್ತು ಸೂರ್ಯನ ಜನ್ಮವು ತುಂಬ ಹಳೆಯದಾಗಿದೆ. ಆದ್ದರಿಂದ ನೀನು ಸೃಷ್ಟಿಯ ಪ್ರಾರಂಭದಲ್ಲಿ ಸೂರ್ಯನಿಗೆ ಈ ಯೋಗ ಹೇಗೆ ಹೇಳಿದ್ದೆ? ಈ ಮಾತನ್ನು ನಾನು ಹೇಗೆ ತಿಳಿಯಲಿ ಅಂತ ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ಈ ಶ್ಲೋಕದಲ್ಲಿ ಭವತಃ ಅಂತಂದರೆ ನಿನ್ನ, ಅಪರಂ ಅಂತಂದರೆ ಇತ್ತೀಚೆಗೆ ಆಗಿದೆ, ವಿವಸ್ವತಃ ಅಂತಂದರೆ ಸೂರ್ಯನ, ಜನ್ಮ ಅಂತಂದರೆ ಜನನ ಹುಟ್ಟುವುದು, ಪರಂ ಅಂತಂದರೆ ತುಂಬ ಪುರಾತನ, ತ್ವಂ ಅಂತಂದರೆ ನೀನು, ಅದೌ ಅಂತಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸೂರ್ಯನಿಗೆ ಏತತ್ ಅಂತಂದರೆ ಈ ಯೋಗವನ್ನು ಪ್ರೋಕ್ತವಾನ್ ಅಂದರೆ ಹೇಳಿದ್ದೆ, ಇತಿ ಅಂತಂಬ ಮಾತನ್ನು ನಾನು ಕಥಂ ಅಂತಂದರೆ ಹೇಗೆ, ವಿಜಾನಿಯಾಮ್ ಅಂತಂದರೆ ತಿಳಿಯಲಿ ಅಂತ ಕೇಳಿದ ಹಾಗೆ. ಇಲ್ಲಿ ಅಪರಂ ಭವತು ಜನ್ಮ ಪರಂ, ಜನ್ಮ ವಿವಸ್ವತಃ ಅಂತಂದರೆ ನಿನ್ನ ಜನ್ಮವಾದರೂ ಈಗ ಕೆಲವು ವರ್ಷಗಳ ಹಿಂದೆ ಆಗಿದೆ. ಆದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸೂರ್ಯನ ಜನ್ಮವಾಗಿತ್ತು. ಆದ್ದರಿಂದ ನೀನು ಸೂರ್ಯನಿಗೆ ಕರ್ಮಯೋಗ ಹೇಗೆ ಹೇಳಿದೆ? ಇದು ಅರ್ಜುನನ ಜಿಜ್ಞಾಸೆ. ಇದು ಸಂಶಯ ಅಲ್ಲ, ಆದರೆ ಅರ್ಥವಾಗಿದ್ದರಿಂದ ತಿಳಿ ಹೇಳಲು ಕೇಳ್ತಾ ಇದ್ದಾನೆ. ಕಥಮೇವತ್ವಿಧಿ ಜಾನಿಯಾಂ ತ್ವಮಾದೌ ಪ್ರಕ್ತವಾನಿತಿ ಅಂತಂದರೆ ನೀನು ಸೃಷ್ಟಿಯ ಆದಿಯಲ್ಲಿ ಉಪದೇಶ ಕೊಡುವವನೆಂದು ನಾನು ಹೇಗೆ ತಿಳಿಯಲಿ? ಹೀಗೆ ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಶ್ರೀ ಕೃಷ್ಣ ಪರಮಾತ್ಮ ತಮ್ಮ ಅವತಾರದ ರಹಸ್ಯ ಪ್ರಕಟಪಡಿಸಲು ಶ್ರೀ ಭಗವಾನ್ ಉವಾಚವೆಂದು ಪ್ರಾರಂಭವಾಗುವ 5ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ. ಹೇ ಪರಂತಪ ಅರ್ಜುನ, ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ. ಇವೆಲ್ಲವನ್ನು ನಾನು ತಿಳಿದಿದ್ದೇನೆ, ಆದರೆ ನೀನು ತಿಳಿದಿಲ್ಲ. ಇಲ್ಲಿ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ಅಂತಂದರೆ, ಅರ್ಜುನ ಅಂತಂದರೆ ಆಗಾಗ ನಿನ್ನ ಮತ್ತು ನನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ. ಆದರೆ ನನ್ನ ಜನ್ಮ ಬೇರೆ ಥರದ್ದಾಗಿದೆ ಮತ್ತು ನಿನ್ನ ಜನ್ಮ ಬೇರೆ ರೀತಿಯದ್ದಾಗಿದೆ. ತಾನ್ಯಂ ವೇದ ಸರ್ವಾಣಿ ಅಂತಂದರೆ ಜಗತ್ತಿನಲ್ಲಿ ತಮ್ಮ ಪೂರ್ವ ಜನ್ಮದ ಜ್ಞಾನವಿರುವಂತಹ ಜಾತಿಸ್ಮರ ಜೀವರು ಇರುತ್ತಾರೆ. ಇಂಥ ಸಿದ್ಧ ಪುರುಷರಿಗೆ ಯುಂಜಾನ ಯೋಗಿ ಎನ್ನುತ್ತಾರೆ. ಸಾಧನೆ ಅಭ್ಯಾಸ ಮಾಡುತ್ತಾ ವೃತ್ತಿಯಲ್ಲಿ ಜ್ಞಾನದ ಅರಿವು ತೀವ್ರವಾಗುತ್ತದೆ. ಇಂತಹ ಯೋಗಿಗಳು ಕೆಲ ಸೀಮೆಯವರೆಗೆ ತಮ್ಮ ಹಿಂದಿನ ಜನ್ಮ ತಿಳಿಯಬಲ್ಲರು, ಆದರೆ ಸಂಪೂರ್ಣವಾಗಿ ಎಲ್ಲ ಜನ್ಮಗಳನ್ನು ತಿಳಿಯಲು ಸಾಧ್ಯವಿಲ್ಲ.
ಇಂಥವ್ರಿಗಿಂತ ವಿಭಿನ್ನವಾದ ಭಗವಂತನನ್ನು ಯುಕ್ತ ಯೋಗಿ ಎಂದು ಹೇಳುತ್ತಾರೆ. ಅವರು ಸಾಧನೆ ಮಾಡದೇ ಸ್ವತಃ ಸಿದ್ಧಯೋಗಿಯಾಗಿದ್ದಾರೆ ಭಗವಂತ. ಅವರಿಗೆ ತಮ್ಮ ಮತ್ತು ಸಮಸ್ತ ಜೀವರ ಜನ್ಮಗಳ ಸ್ವತಃ ಸ್ವಾಭಾವಿಕವಾದ ಜ್ಞಾನವು ಸದಾಕಾಲ ಇರುತ್ತದೆ. ಅವರ ಜ್ಞಾನದಲ್ಲಿ ಭೂತ ಭವಿಷ್ಯ ವರ್ತಮಾನ ಭೇದಗಳಿಲ್ಲದೆ ಅಖಂಡ ಜ್ಞಾನ ಎಲ್ಲವೂ ಸದಾಕಾಲ ವರ್ತಮಾನವೇ ಇರುತ್ತದೆ. ಕಾರಣ ಭಗವಂತ ಸಮಸ್ತ ದೇಶ ಕಾಲ ವಸ್ತು ವ್ಯಕ್ತಿ ಪರಿಸ್ಥಿತಿ ಮುಂತಾದವುಗಳಲ್ಲಿ ಪರಿಪೂರ್ಣ ರೂಪದಲ್ಲಿದ್ದರೂ ಸರ್ವಥಾ ಅತೀತನಾಗಿರುತ್ತಾರೆ. ನತ್ವಂ ವೇತ್ತ ಪರಂತಪ ಅಂತಂದರೆ ಜನ್ಮಗಳನ್ನು ತಿಳಿಯದಿರುವ ಮೂಲ ಕಾರಣ ಅಂತಃಕರಣಗಳಲ್ಲಿ ನಾಶವುಳ್ಳ ಪದಾರ್ಥಗಳ ಆಕರ್ಷಣೆ ಇರುವುದು ಮತ್ತು ಅದಕ್ಕೆ ಮಹತ್ವ ಕೊಡುವಂಥದ್ದು. ಇದರಿಂದ ಮನುಷ್ಯನ ಜ್ಞಾನ ವಿಕಸಿತವಾಗುವುದಿಲ್ಲ. ಅರ್ಜುನನ ಅಂತಃಕರಣದಲ್ಲಿ ನಾಶವಂತ ಪದಾರ್ಥಗಳ ವ್ಯಕ್ತಿಗಳ ಮಹತ್ವವಿತ್ತು. ಆದ್ದರಿಂದ ಕುಟುಂಬದವರು ಎಲ್ಲಿ ಸಾಯೋರೋ ಅಂತ ಭಯದಿಂದ ಯುದ್ಧ ಮಾಡದೆ ಕುಳಿತಿದ್ದ. ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಮುಂದಿನ 6ನೇ ಶ್ಲೋಕದಲ್ಲಿ ತಮ್ಮ ಅವತಾರದ ವಿಲಕ್ಷಣತೆಯನ್ನು ಹೇಳುತ್ತಾ, ನಾನು ಅಜನ್ಮ ಮತ್ತು ಅವಿನಾಶಿ ಸ್ವರೂಪಿಯಾಗಿದ್ದೇನೆ ಹಾಗೂ ಸಮಸ್ತ ಪ್ರಾಣಿಗಳ ಈಶ್ವರನೂ ಆಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಯೋಗಮಾಯೆಯಿಂದ ಪ್ರಕಟವಾಗುತ್ತೇನೆ. ಈ ಶ್ಲೋಕದಲ್ಲಿ ಅಜಹ ಅಂತಂದರೆ ನಾನು, ಅಜನ್ಮ ಅಂತ ಮತ್ತು ಅವ್ಯಯಾತ್ಮ ಅಂತಂದರೆ ಅವಿನಾಶಿ, ಸ್ವರೂಪಿ ಸನ್ ಅಂತಂದರೆ ಆಗಿದ್ದರು, ಅಪಿ ಅಂದರೆ ಕೂಡ, ಹಾಗೂ ಭೂತಾನಾಮ್ ಅಂದರೆ ಸಮಸ್ತ ಪ್ರಾಣಿಗಳ, ಈಶ್ವರ ಅಂತಂದರೆ ಈಶ್ವರನು ಪರಮಾತ್ಮನು, ಸನ್ ಅಂತಂದರೆ ಆಗಿದ್ದರು, ಅಪಿ ಅಂದರೆ ಕೂಡ, ಸ್ವಾಂ ಅಂತಂದರೆ ನನ್ನ ಪ್ರಕೃತಿಯಂ ಅಂತಂದರೆ ಅನ್ನು ಅಧಿಷ್ಠಾಯ ಅಂತಂದರೆ ಸ್ವಾಧೀನಪಡಿಸಿಕೊಂಡು, ಆತ್ಮಮಾಯಮ ಅಂತಂದರೆ ನನ್ನ ಯೋಗ ಮಾಯೆಯಿಂದ ಸಂಭವವಾಮಿ ಪ್ರಕಟವಾಗುತ್ತೇನೆ ಅಂತ ಹೇಳಿದ ಹಾಗೆ. ಇಲ್ಲಿ ಅಜೋಪಿ ಸನ್ಯವ್ಯಯಾತ್ಮ ಅಂತಂದರೆ ಭಗವಂತನ ಜನ್ಮ ಮರಣ ಸಾಧಾರಣ ಮನುಷ್ಯರಂತಲ್ಲ. ಭಗವಂತ ಅಜನ್ಮ ಆಗಿದ್ದರೂ ಮನುಷ್ಯರಂತೆ ಪ್ರಕಟವಾಗುತ್ತಾರೆ ಮತ್ತು ಅವಿನಾಶಿ ಆಗಿದ್ದರೂ ಅಂತರ್ಧ್ಯಾನನಾಗುತ್ತಾನೆ. ಎರಡೂ ನನ್ನ ಅಲೌಕಿಕವಾದ ಲೀಲೆಗಳಾಗಿದೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಭೂತಾನಾಂ ಈಶ್ವರ ರೂಪಿ ಸನ್ ಅಂತಂದರೆ ಪ್ರಾಣಿಗಳ ಏಕಮಾತ್ರ ಈಶ್ವರನಾಗಿದ್ದರೂ ಸಣ್ಣ ಬಾಲಕನಂತಾದರೂ ಅವನಲ್ಲಿ ಈಶ್ವರ ಭಾವದ ಕೊರತೆ ಇರೋದಿಲ್ಲ. ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಕೇವಲ 6 ದಿನದ ಮಗುವಾಗಿದ್ದಾಗ ಪೂತನ ರಾಕ್ಷಸಿಯ ಸಂಹಾರ ಮಾಡಿದ್ದರು. ಪೂತನೆಯ ಶರೀರ 2 ಯೋಜನೆಯಷ್ಟು ದೊಡ್ಡದಾದಂಥ ಭಯಂಕರವಾಗಿತ್ತು. ಈಶ್ವರ ಭಾವವಿಲ್ಲದೆ 6 ದಿನದ ಮಗುವಿಂದ ಇಂಥ ಅಗಾಧ ಕಾರ್ಯ ಅಸಾಧ್ಯ. ಶ್ರೀಕೃಷ್ಣ 3 ತಿಂಗಳ ಮಗು ಆದಾಗ ಶಕಟಾಸುರ ಮತ್ತು 1 ವರ್ಷದಲ್ಲಿ ತೃಣಾವರ್ತನನ್ನು 5 ವರ್ಷದಲ್ಲಿ ಅಘಾಸುರನನ್ನು ಕೊಂದಿದ್ದು ಅಲ್ಲದೆ ಕೇವಲ 7 ವರ್ಷದ ಬಾಲಕನಾಗಿದ್ದಾಗ ಗೋವರ್ಧನ ಗಿರಿಯನ್ನು ಕೇವಲ 1 ಬೆರಳಲ್ಲಿ ಎತ್ತಿದ್ದ ಅದೇ ಈಶ್ವರ ಭಾವದಿಂದ. ಪ್ರಕೃತಿ ಸ್ವಾಮಧಿಷ್ಠಾಯ ಅಂತಂದರೆ ಪ್ರಕೃತಿಯ ಸತ್ವ ರಜಸ್ ತಮಸ್ ಗುಣಗಳಿಲ್ಲದೆ ಪರಿಶುದ್ಧನಾಗಿರುವುದು ಭಗವಂತನ ಲಕ್ಷಣ. ಅದೇ ಸ್ವಕೀಯ ಸಚ್ಚಿದಾನಂದ ಘನಸ್ವರೂಪಿಯಾಗಿದೆ. ಇದನ್ನೇ ಸಂಧಿನಿ ಶಕ್ತಿ, ಸಂವಿತ್ ಶಕ್ತಿ, ಲಾದಿನಿ ಶಕ್ತಿ, ಚಿನ್ಮಯ ಶಕ್ತಿ, ಕೃಪಾಶಕ್ತಿ ಮುಂತಾದ ಹೆಸರಿನಿಂದ ಕರೆಯುತ್ತಾರೆ. ಪ್ರಕೃತಿಯು ಭಗವಂತನ ಶಕ್ತಿಯಾಗಿದೆ. ಈ ದಿವ್ಯ ಶಕ್ತಿಯ ಮೂಲಕ ಭಗವಂತ ವಿವಿಧ ಲೀಲೆಗಳನ್ನು ಮಾಡುತ್ತಾರೆ. ನಿರ್ಗುಣ ಉಪಾಸನೆಯಲ್ಲಿ ಅದೇ ಶಕ್ತಿ ಬ್ರಹ್ಮವಿದ್ಯೆ ಮತ್ತು ಸಗುಣ ಉಪಾಸನೆಯಲ್ಲಿ ಭಕ್ತಿಯಾಗುತ್ತದೆ. ಅವತಾರದ ಅರ್ಧ ಭೂಮಿಗೆ ಇಳಿಯುವುದು ಅಂದರೆ ಅವತಾರದ ಅರ್ಥ ಭೂಮಿಗೆ
ಬರುವಂಥದ್ದು. ಎಲ್ಲ ಕಡೆಗೂ ಪರಿಪೂರ್ಣವಾಗಿರುವ ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮನು ತನ್ನ ಅನನ್ಯ ಭಕ್ತರ ರಕ್ಷಿಸಲು, ಅವರ ಇಚ್ಛೆಯನ್ನು ಪೂರ್ಣಗೊಳಿಸಲು ಸಣ್ಣವನಾಗಿ ಚಿಕ್ಕ ಹುಡುಗನಾಗಿ ಅವತರಿಸುತ್ತಾನೆ. ಆದರೆ ಭಗವಂತರ ಪ್ರಭಾವ ಚಿಕ್ಕದಾಗಿರುವುದಿಲ್ಲ. ಅವರ ಮೂರ್ತಿ ಚಿಕ್ಕದಾದರೂ ಕಾರ್ಯ ಅಗಾಧವಾಗಿರುತ್ತದೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಕಣ ಕಣದಲ್ಲಿ ನೆಲೆಸಿರುವಂಥ ಪರಮೇಶ್ವರ ಒಂದು ಪರ್ವತ್ ಎತ್ತುವುದು ಸಣ್ಣ ಮಾತೇ ಆಗಿದೆ. ಮುಂದಿನ 7ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತಮ್ಮ ಅವತಾರದ ಸಂದರ್ಭ ಹೇಗೆ ಅಂತ ಹೇಳುತ್ತಾ, ಹೇ ಭರತವಂಶಿ ಅರ್ಜುನ, ಯಾವಾಗ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಆಗುತ್ತದೋ ಆವಾಗಲೇ ನಾನೇ ನನ್ನನ್ನು ಸಾಕಾರ ರೂಪದಿಂದ ಪ್ರಕಟಗೊಳಿಸುತ್ತೇನೆ ಎಂದು ಅತ್ಯಂತ ಪ್ರಚಲಿತವಾದಂಥ ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಅಂತ ಹೇಳಿ ಇಲ್ಲಿ ಭಾರತ ಪದದ ಅರ್ಥ, ಹೇ ಭರತವಂಶಿ ಅರ್ಜುನ, ಯದಾ ಯದಾ ಅಂತಂದರೆ ಯಾವಾಗ, ಧರ್ಮಸ್ಯ ಅಂತಂದರೆ ಧರ್ಮದ, ಗ್ಲಾನಿ ಅಂದರೆ ಹಾನಿ ಮತ್ತು ಅಧರ್ಮಸ್ಯ ಅಂತಂದರೆ ಅಧರ್ಮದ, ಅಭ್ಯುತ್ಥಾನಂ ಅಂತಂದರೆ ವೃದ್ಧಿಗೆ, ಭವತಿ ಅಂದರೆ ಆಗುತ್ತದೋ, ತದಾಹಿ ಅಂತಂದರೆ ಆವಾಗಲೇ, ಅಹಂ ಅಂದರೆ ನಾನು, ಆತ್ಮಾನಂ ಅಂತಂದರೆ ನಾನೇ ನನ್ನನ್ನು, ಸೃಜಮಿ ಅಂತಂದರೆ ಸಾಕಾರ ರೂಪದಲ್ಲಿ ಪ್ರಕಟಗೊಳಿಸುತ್ತೇನೆ ಅಂತ ಅರ್ಥ. ಇಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳ್ತಾ ಮುಂದೆ ಅಭ್ಯುತ್ಥಾನ ಮರ್ಧಸ್ಯ ಅಂತಂದರೆ ಭಗವತ್ ಪ್ರೇಮಿ, ಧರ್ಮಾತ್ಮ, ಸದಾಚಾರಿ, ನಿರಪರಾಧಿ ಮತ್ತು ನಿರ್ಬಲ ಮನುಷ್ಯರ ಮೇಲೆ ನಾಸ್ತಿಕ, ಪಾಪಿ, ದುರಾಚಾರಿ ಮತ್ತು ಬಲಿಷ್ಠ ಜನರು ಅನಾಚಾರ ಹೆಚ್ಚಿದಾಗ ಹಾಗೂ ಜನರಲ್ಲಿ ಸದ್ಗುಣ ಸದಾಚಾರಗಳು ಅತಿ ಕಡಿಮೆಯಾಗಿ ಮತ್ತು ದುರ್ಗುಣ ದುರಾಚಾರಗಳು ಹೆಚ್ಚಾದಾಗ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಆಗುತ್ತದೆ. ಯದಾ ಯದಾ ಪದದಲ್ಲಿ ತಾತ್ಪರ್ಯ ಯಾವಾಗ ಅವಶ್ಯಕತೆ ಬೀಳುತ್ತದೋ ಆಗ ಭಗವಂತ ಅವತರಿಸುತ್ತಾನೆ ಎಂದು ಅರ್ಥ. ಒಂದು ಯುಗದಲ್ಲಿ ಎಷ್ಟು ಬಾರಿ ಅವಶ್ಯಕತೆ ಮತ್ತು ಅವಕಾಶ ಉಂಟಾಗುತ್ತೋ ಅಷ್ಟು ಬಾರಿ ಅವತರಿಸಬಲ್ಲ ಪರಮಾತ್ಮ. ಉದಾಹರಣೆಗೆ ಸಮುದ್ರ ಮಂಥನದ ಸಮಯದಲ್ಲಿ ಅಜಿತ ರೂಪದಿಂದ ಭಗವಂತ ಸಮುದ್ರ ಮಂಥನ ಮಾಡಿದರು. ಕಚ್ಚಪ ರೂಪದಿಂದ ಮಂದಾರ ಪರ್ವತವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಸಹಸ್ರ ಬಾಹುಗಳಿಂದ ಮಂದಾರ ಪರ್ವತವನ್ನು ಮೇಲಿಂದ ಒತ್ತಿ ಹಿಡಿದು ಮತ್ತು ಅಮೃತ ಹಂಚುವಾಗ ಮೋಹಿನಿ ರೂಪ ಧರಿಸಿದರು ಪರಮಾತ್ಮ. ಹೀಗೆ ಹಲವು ರೂಪದಲ್ಲಿ ಹಲವು ತರಹದ ಲೀಲೆಗಳನ್ನು ಮಾಡಬಲ್ಲರು ಪರಮಾತ್ಮ. 4 ಯುಗಗಳತ್ತ ನಾವು ಗಮನ ಹರಿಸಿದರೆ ಧರ್ಮ ಕ್ರಮೇಣ ಕಡಿಮೆಯಾಗುತ್ತಿರುವುದನ್ನು ನಾವು ಕಾಣುತ್ತೇವೆ. ಸತ್ಯಯುಗದಲ್ಲಿ ಧರ್ಮ 4 ಚರಣದಲ್ಲಿ ಇತ್ತು. ನಂತರ ತ್ರೇತಾಯುಗದಲ್ಲಿ 3 ಚರಣದಲ್ಲಿ ಮಾತ್ರ ಇದೆ. ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಜನಿಸಿದಾಗ ಅರ್ಧಕ್ಕರ್ಧ ಕಡಿಮೆಯಾಗಿ ಕೇವಲ 2 ಚರಣಕ್ಕೆ ಬಂದಿತ್ತು. ಮುಂದೆ ಕಲಿಯುಗದಲ್ಲಿ ಧರ್ಮಕ್ಕೆ ಕೇವಲ 1 ಚರಣ ಉಳಿಯುತ್ತದೆ. ಆದ್ದರಿಂದ ಭಗವಂತ ಧರ್ಮ ಪುನಃಸ್ಥಾಪಿಸಲು ಅವತರಿಸುತ್ತಾನೆ. ತದಾತ್ಮಾನಂ ಸೃಜಾವ್ಯಮಹಂ ಅಂತಂದರೆ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಆದಾಗಲೆಲ್ಲ ಭಗವಂತನು ಅವತರಿಸುತ್ತಾನೆ. ಆದ್ದರಿಂದ ಭಗವಂತರ ಅವತಾರದ ಉದ್ದೇಶ ಧರ್ಮದ ಸ್ಥಾಪನೆ ಮತ್ತು ಅಧರ್ಮದ ನಾಶವಾಗಿದೆ. ಮುಂದಿನ 8ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತಮ್ಮ ಅವತಾರದ ಪ್ರಯೋಜನ ವಿವರಿಸುತ್ತಾ ಹೀಗೆ ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾನ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಅಂದರೆ ಸಾಧುಗಳನ್ನು ಭಕ್ತರನ್ನು ಪರಿತ್ರಾಣಾಯ ಅಂದರೆ ರಕ್ಷಿಸಲು, ದುಷ್ಕೃತಾಂ ಅಂತಂದರೆ ಪಾಪಕರ್ಮ ಮಾಡುವವರನ್ನು, ವಿನಾಶಾಯ ಅಂದರೆ ನಾಶ ಮಾಡಲು, ಚ ಅಂದರೆ ಮತ್ತು, ಧರ್ಮ ಸಂಸ್ಥಾಪನಾರ್ಥಾಯ ಅಂದರೆ ಧರ್ಮವನ್ನು ಸ್ಥಾಪಿಸಲು ನಾನು, ಯುಗೇ ಯುಗೆ ಅಂತಂದರೆ ಯುಗ ಯುಗಗಳಲ್ಲಿ, ಸಂಭವಾಮಿ ಅಂದರೆ ಪ್ರಕಟವಾಗುತ್ತೇನೆ ಇಲ್ಲ ಅವತರಿಸುತ್ತೇನೆ ಅಂತ.
ಸಾಧುಗಳನ್ನು ಭಕ್ತರನ್ನು ರಕ್ಷಿಸಲು ಪಾಪಕರ್ಮ ಮಾಡುವವರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸಲು ನಾನು ಯುಗ ಯುಗಗಳಲ್ಲಿ ಪದೇ ಪದೇ ಪ್ರಕಟವಾಗುತ್ತೇನೆ ಅಂತ ಹೇಳ್ತಾರೆ. ಪರಮಾತ್ಮನ ಪ್ರಾಪ್ತಿ ಪಡೆದು ಏಕಮಾತ್ರ ಉದ್ದೇಶವಿರುವಂಥವರು ಸಾಧುಗಳು. ಹಾಗಾಗಿ ಇಲ್ಲಿ ಪರಿತ್ರಾಣ ಸಾಧೂನಾಂ ಅಂತಂದರೆ ಇಂಥ ಸಾಧುಗಳ ಮೂಲಕವೇ ಅಧರ್ಮದ ನಾಶವಾಗಿ ಧರ್ಮದ ಪ್ರಚಾರವಾಗುತ್ತದೆ. ಆದ್ದರಿಂದ ಅವರ ರಕ್ಷಣೆಗೆ ಭಗವಂತ ಪದೇ ಪದೇ ಅವತರಿಸುತ್ತಾರೆ. ವಿನಾಶಾಯ ಚ ದುಷ್ಕೃತಾಂ ಅಂತಂದರೆ ದುಷ್ಟ ಜನರು ಅಧರ್ಮದ ನಾಶ ಮಾಡಿ ಧರ್ಮವನ್ನು ಹೆಚ್ಚಿಸುವಂಥದ್ದಕ್ಕೆ ಪ್ರಚಾರ ಮಾಡ್ತಾರೆ. ಹಾಗಾಗಿ ಇಲ್ಲಿ ದುರ್ಜನರು ಅಧರ್ಮವನ್ನು ಪ್ರಚಾರ ಮಾಡುತ್ತಾ ಧರ್ಮದ ನಾಶ ಮಾಡುವ ಪ್ರವೃತ್ತಿ ಅವರಲ್ಲಿ ಅಸುರಿ ಪ್ರವೃತ್ತಿ ಇರುವುದರಿಂದ ಅವರಿಗೆ ದುಷ್ಕೃತಾಂ ಅಂತ ಅನ್ನಲಾಗಿದೆ. ಧರ್ಮ ಸಂಸ್ಥಾಪನಾಯ ಅಂದರೆ ನಿಷ್ಕಾಮ ಭಾವದ ಉಪದೇಶ, ಆದೇಶ, ಪ್ರವಚನ, ಪ್ರಚಾರಗಳಿಂದ ಧರ್ಮ ಸಂಸ್ಥಾಪನೆಯಾಗುತ್ತದೆ. ಭಗವಂತ ಸಕಲ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಶ್ರೇಯಸ್ಸಿಗಾಗಿ ಕಾರ್ಯತತ್ಪರನಾದಾಗ ಬನ್ನಿ ನಾವೆಲ್ಲ ಭಗವದ್ಗೀತೆ ಪಠಣ ಪರಾಯಣದಿಂದ ಪಾವನರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶುಭ